ಆಗಲೇ ಸಂಜೆ ಆಗುತ್ತದೆ. ಮಹಾಮಂತ್ರಿಗಳೇ, ನಾವು ಈ ರಾತ್ರಿಯನ್ನು ಇಲ್ಲಿಯೇ ಕಳೆಯುವುದು ಒಳ್ಳೆಯದೆಂದು ನನ್ನ ಭಾವನೆ. ಹೌದು ರಾಮಚಂದ್ರ, ಇಲ್ಲೇ ಪ್ರಶಸ್ತವಾಗಿದೆ. ಮಹಾಮಂತ್ರಿಗಳೇ, ವಿಶ್ವಾಮಿತ್ರ ಮುನಿಗಳೊಂದಿಗೆ ಹೋಗಿದ್ದಾಗ ನನಗೂ ಲಕ್ಷ್ಮಣನಿಗೂ ಇಂತಹ ಅನುಭವ ಆಗಿದೆ. ಆದರೆ ಅರಮನೆಯಿಂದ ಮೊದಲ ಸಲ ಹೊರಬಂದ ಸೀತೆಗೆ ಇದು ತೀರಾ ಹೊಸದು. ಹೌದು ಸ್ವಾಮಿ, ಮಿಥಿಲೆ ಹಾಗೂ ಅಯೋಧ್ಯೆ ಅರಮನೆಗಳಲ್ಲಿ ರಾತ್ರಿಗಳನ್ನು ಕಳೆದಿರುವ ನನಗೆ ಇದು ತುಂಬ ಹೊಸದಾಗಿದೆ. ಈ ಅನುಭವಗಳು ಮುಂದೆ ಹಳದಾಗುತ್ತದೆ ದೇವಿ. ದೇವಿ ಕೇಳು, ಪಕ್ಷಿಗಳು ಸದ್ದು ಮಾಡುತ್ತಾ ತನ್ನ ತನ್ನ ಗೂಡುಗಳಿಗೆ ಹಿಂದಿರುಗುತ್ತಿವೆ. ನಮ್ಮ ಅರಮನೆಯಲ್ಲಿ ನಮ್ಮ ಮಾತಾಪಿತರು ನಮ್ಮನ್ನು ನೆನೆದು ದುಃಖಿಸುತ್ತಿರುತ್ತಾರೆ. ಅವರನ್ನು ಮತ್ತು ಪ್ರಜೆಗಳನ್ನು ನೆನೆದರೆ ನನಗೂ ಬಹಳ ದುಃಖವಾಗುತ್ತಿದೆ. ಹೌದು ಮಾತು, ನಿಮ್ಮ ಮಾತು ನಿಜ. ಅವರು ನಮಗಾಗಿ ದುಃಖಿಸುತ್ತಾರೆ, ನಾವು ಅವರಿಗಾಗಿ ದುಃಖಿಸುತ್ತಿದ್ದೇವೆ. ಈ ಎಲ್ಲ ದುಃಖಗಳಿಗೂ ಕಾರಣ ಬೇಡ ಲಕ್ಷ್ಮಣ, ಬೇಡ. ಸಮಾಧಾನ ತಂದುಕೋ. ಯಾರನ್ನು ದೂಷಿಸುವುದು ಬೇಡ. ನಮ್ಮ ದುಃಖವನ್ನು ಹೇಗೆ ನಿಯಂತ್ರಿಸಿಕೊಳ್ಳುವುದು ಎಂದು ನಾವು ಯೋಚನೆ ಮಾಡಬೇಕು. ರಾಮಚಂದ್ರ, ನೀವು ಅರಣ್ಯದಲ್ಲಿದ್ದುಕೊಂಡು ಅಯೋಧ್ಯೆಯಲ್ಲಿರುವ ಪ್ರಜೆಗಳು ಮತ್ತು ಪ್ರಭುಗಳ ದುಃಖವನ್ನು ಹೇಗೆ ನಿವಾರಣೆ ಮಾಡುತ್ತೀರಿ? ಮಹಾಮಂತ್ರಿಗಳೇ, ಅದು ನನ್ನ ಸೋದರ ಭರತ ನಿವಾರಣೆ ಮಾಡುತ್ತಾನೆ. ಧರ್ಮವನ್ನು ಬಲ್ಲ ಅವನು ನನ್ನ ತಂದೆ ದಶರಥ ಮಹಾರಾಜರ ಆದರ್ಶವನ್ನು ಪಾಲಿಸುತ್ತಾನೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯೋಧ್ಯೆಯಲ್ಲಿ ಪ್ರಜಾವತ್ಸಲನಾಗಿ ಧರ್ಮ ಪಾಲಕನಾಗಿ ರಾಜ್ಯವನ್ನು ಆಳುತ್ತಾನೆ. ಆ ನಂಬಿಕೆ ನನಗಿದೆ. ರಾಮಚಂದ್ರ, ಇನ್ನೇನು ಕತ್ತಲು ಆವರಿಸುತ್ತಿದೆ. ಸಹೋದರ, ನಾನು ಈಗಲೇ ನಿನಗೂ ಸೀತಾ ಮಾತೆಗೂ ಮಲಗಲು ಹುಲ್ಲಿನ ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಲಕ್ಷ್ಮಣ, ನೀನು ನನ್ನೊಂದಿಗೆ ಬಾರದೇ ಇದ್ದರೆ ನಮ್ಮ ಸಹಾಯಕ್ಕೆ ಯಾರು ಬರುತ್ತಿದ್ದರು? ಅದು ನನ್ನ ಭಾಗ್ಯ. ಸಹೋದರ, ನಾನು ಈಗಲೇ ಆಹಾರಕ್ಕಾಗಿ ಗೆಡ್ಡೆಗೆಣಸು ಏನಾದರೂ ದೊರೆಯುವುದೇನೋ ಎಂದು ನೋಡುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಈ ದಿನ ನನಗೆ ಏನು ಬೇಡವೆನಿಸುತ್ತದೆ. ಈ ರಾತ್ರಿಯನ್ನು ನಾನು ಉಪವಾಸ ಮಾಡುತ್ತಾ ಕಳೆಯುತ್ತೇನೆ. ಮಹಾಮಂತ್ರಿಗಳೇ, ಅಶ್ವಗಳ ಆಹಾರಕ್ಕೆ ತಾವು ವ್ಯವಸ್ಥೆ ಮಾಡಿ. ಮಾಡುತ್ತೇನೆ ರಾಮಚಂದ್ರ. ಲಕ್ಷ್ಮಣ, ಇಲ್ಲಿ ಜನಗಳ ಗದ್ದಲ ಕೇಳಿಸುತ್ತಿದೆ. ಪ್ರಜೆಗಳು ನಮ್ಮನ್ನು ಹಿಂಬಾಲಿಸಿ ಇಲ್ಲಿವರೆಗೂ ಬಂದಿರುವರೇನೋ ನೋಡಿಕೊಂಡು ಬಾ. ಆಗಲಿ ಸಹೋದರ, ಈಗಲೇ ನೋಡಿ ಬರುತ್ತೇನೆ. ಊರ್ಮಿಳೆ, ಮಾತೆ, ಕ್ಷಮಿಸಿ. ಏನೋ ಯೋಚಿಸುತ್ತಿದ್ದೆ, ನೀವು ಬಂದದ್ದನ್ನು ಗಮನಿಸಲಿಲ್ಲ. ಕ್ಷಮಿಸಬೇಕಾದ ಯಾವ ಮಹಾಪರಾಧವನ್ನು ನೀನು ಮಾಡಿಲ್ಲ. ಯೋಚಿಸುತ್ತಾ ಕುಳಿತಿರುವುದು ನೀನು ಮಾತ್ರ ಅಲ್ಲ ಊರ್ಮಿಳೆ. ಅರಮನೆಯಲ್ಲಿ, ಅಯೋಧ್ಯೆಯಲ್ಲಿ ಎಲ್ಲರೂ ಯೋಚಿಸುತ್ತಲೇ ಇದ್ದಾರೆ. ರಾಮ, ಸೀತೆ, ಲಕ್ಷ್ಮಣರ ಬಗೆಗೆ ಯೋಚಿಸಿದವರು ಯಾರೂ ಇಲ್ಲ. ಆದರೆ ಈಗ ನೀನು ಯೋಚಿಸುತ್ತಿರುವುದು ಲಕ್ಷ್ಮಣನನ್ನು ಕುರಿತು ಎಂದು ನನಗೆ ಗೊತ್ತು. ಮಾತೆ, ಅದು ನಿನ್ನನ್ನೊಂದು ಪ್ರಶ್ನೆ ಕೇಳಲೆ ಊರ್ಮಿಳೆ? ಕೇಳಿ ಮಾತೆ. ರಾಮ, ಸೀತೆ, ಲಕ್ಷ್ಮಣರನ್ನು ಬೀಳ್ಕೊಡಲು ನೀನೇಕೆ ಅರಮನೆಯ ದ್ವಾರಕ್ಕೆ ಬರಲಿಲ್ಲ? ನನ್ನ ದುಃಖ, ಅವರ ದುಃಖ ಎರಡು ಹೆಚ್ಚಾಗುತ್ತಿತ್ತಲ್ಲವೇ ಮಾತೆ? ಯಾರಿಗೆ ಯಾರು ಸಾಂತ್ವನ ನೀಡಬೇಕು? ಯಾರಿಗೂ ನನ್ನನ್ನು ಸಮಾಧಾನ ಪಡಿಸುವ ಶ್ರಮ ನೀಡಬಾರದೆಂದು ನಾನು ಅಂತಃಪುರದಲ್ಲೇ ಉಳಿದುಕೊಂಡೆ.
ಊರ್ಮಿಳೆ, ನಾವು ಅರಮನೆಯ ಹೊರಗೆ ದುಃಖಿಸುತ್ತಿದ್ದರೆ ನೀನು ಅರಮನೆಯ ಒಳಗೆ ದುಃಖಿಸುತ್ತಿದ್ದೆ. ನಮಗಿಂತ ಹೆಚ್ಚಾಗಿ ದುಃಖಿಸುತ್ತಿದ್ದೆ. ನಿನ್ನ ಸಹೋದರಿ ವನವಾಸದಲ್ಲಿದ್ದರು, ಅವಳು ತನ್ನ ಪತಿಯೊಡನಿದ್ದಾಳೆ. ನಿನಗೆ ಆ ಭಾಗ್ಯವೂ ಇಲ್ಲವಲ್ಲ. ಮಾತೆ, ಸೀತೆಯಂತೆ ನಾನು ನನ್ನ ಪತಿಯೊಡನೆ ವನವಾಸಕ್ಕೆ ಹೋಗಿದ್ದರೆ ಇಲ್ಲಿ ನಿಮ್ಮ ಮತ್ತು ಕೌಸಲ್ಯ ದೇವಿಯವರ ಯೋಗಕ್ಷೇಮವನ್ನು ಯಾರು ನೋಡಿಕೊಳ್ಳುತ್ತಿದ್ದರು? ಮಾತೆ, ನನ್ನ ದುಃಖವನ್ನು ನಿಮ್ಮ ಸೇವೆಯಲ್ಲಿ ಮರೆಯುತ್ತೇನೆ. ಊರ್ಮಿಳೆ, ನಿನ್ನಂತಹ ಸೊಸೆಯನ್ನು ಪಡೆದು ನಾನು ಧನ್ಯಳಾದೆ. ನಿನ್ನ ಸೇವೆ ಸಹನೆಯೇ ನನಗೆ ಕೌಸಲ್ಯಗೆ ಅಮೃತ ಸಮಾನ. ಮಾತೆ, ಸಹೋದರ, ನಿನ್ನ ಊಹೆ ಸರಿಯಾಗಿದೆ. ಅಯೋಧ್ಯೆಯ ಪ್ರಜೆಗಳ ಒಂದು ದೊಡ್ಡ ಸಮೂಹವೇ ಹತ್ತಿರದಲ್ಲಿ ಬೀಡು ಬಿಟ್ಟಿದೆ. ಪ್ರಾತಃ ಕಾಲದಲ್ಲಿ ನಮ್ಮನ್ನು ಹಿಂಬಾಲಿಸಿ ಅರಣ್ಯಕ್ಕೆ ಹೊರಡಬೇಕೆಂದು ಅವರೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಇದರಿಂದ ಪ್ರಜೆಗಳಿಗೆ ರಾಮಚಂದ್ರನ ಮೇಲೆ ಎಂತಹ ಪ್ರೇಮ ಇದೆ ಎಂದು ಅರ್ಥವಾಗುತ್ತದೆ. ಅವರನ್ನು ಹಿಂದೆ ಕಳುಹಿಸುವುದು ಕಷ್ಟವಾಗಬಹುದು. ಹೌದು ಮಹಾಮಂತ್ರಿಗಳೇ, ಕಠಿಣವಾಗಿ ಮಾತನಾಡಬೇಕಾಗುವುದೋ ಏನು? ಕೂಡುದು ಲಕ್ಷ್ಮಣ, ಕೂಡುದು. ನಮ್ಮ ಮೇಲಿನ ಪ್ರೀತಿಯಿಂದ ಬಂದಿರುವ ಪ್ರಜೆಗಳಿಗೆ ಕಠಿಣವಾಗಿ ಮಾತನಾಡಿಸಿ ಅವರ ಮನಸ್ಸನ್ನು ನೋಯಿಸಬಾರದು. ಆ ವೃದ್ಧ ಬ್ರಾಹ್ಮಣನನ್ನು ಹೇಗೆ ಪ್ರೀತಿಯಿಂದ ಕಳಿಸಿದವೋ ಇವರನ್ನು ಹಾಗೆ ಪ್ರೀತಿಯಿಂದ ಒಪ್ಪಿಸಿ ಕಳಿಸಬೇಕಾಗುತ್ತದೆ. ಆ ಬ್ರಾಹ್ಮಣ ವಿವೇಕಿಯೂ ಜ್ಞಾನಿಯೂ ಆಗಿದ್ದ, ಧರ್ಮದ ಅರ್ಥವನ್ನು ಬಲ್ಲವನಾಗಿದ್ದ. ಆದುದರಿಂದಲೇ ನಿನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ತೆರಳಿದ. ಆದರೆ ಈ ಸಮೂಹದಲ್ಲಿ ಯುವಕರೇ ಹೆಚ್ಚಾಗಿದ್ದು ಅವರು ಯಾರ ಮಾತನಾದರೂ ಕೇಳುತ್ತಾರೆ ಎಂದು ನನಗೆ ಅನಿಸುತ್ತಿಲ್ಲ. ಏನೇ ಆದರೂ ನಾನು ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ. ಸ್ವಾಮಿ, ಹಾಗಾದರೆ ಅವರಿಗೆ ನಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬರಲು ಅವಕಾಶ ನೀಡುತ್ತೀರೇ? ಇಲ್ಲ ದೇವಿ, ಖಂಡಿತವಾಗಿಯೂ ಇಲ್ಲ. ಅವರು ನಮ್ಮೊಂದಿಗೆ ಬರಲು ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡುವುದು ರಾಮಚಂದ್ರ? ಅವರು ನಮ್ಮಿಂದೆ ಬಾರದಂತೆ, ಅವರೊಂದಿಗೆ ಕಠಿಣ ಮಾತುಗಳನ್ನಾಡದಂತೆ ನಾವು ಒಂದು ಉಪಾಯವನ್ನು ಹುಡುಕಬೇಕು. ಅಕ್ಕ, ಕೂತ್ಕೋ. ಅಕ್ಕ, ಏನಾಯ್ತು? ಏಕೆ ಮೌನವಾಗಿದ್ದೀಯಾ? ಏನು ಮಾತಾಡಲಿ ಸುಮಿತ್ರೆ? ಯಾವ ಜನ್ಮದಲ್ಲಿ ಹಸುವನ್ನು ಕರುವನ್ನು ಬೇರೆ ಮಾಡಿದೆನೋ ಏನು, ಈ ಜನ್ಮದಲ್ಲಿ ಪುತ್ರ ಶೋಕವು ನನ್ನನ್ನು ಕಾಡುತ್ತಿದೆ. ನಿನ್ನಿಂದ ಯಾವ ಜನ್ಮದಲ್ಲೂ ಯಾವ ಪಾಪವೂ ಆಗಿರಲು ಸಾಧ್ಯವೇ ಇಲ್ಲ. ನಿನ್ನ ಅಭಿಮಾನಕ್ಕೆ ಮಾತ್ರ ನಾನು ಒಳ್ಳೆಯವಳು. ಆದರೆ ಯಾವ ತಪ್ಪನ್ನು ಮಾಡದ ನನಗೆ ಏಕೆ ಇಂತಹ ಶಿಕ್ಷೆ? ಸುಮಿತ್ರೆ, ಆ ಕೈಕೇಯಿ ನನ್ನ ಪುತ್ರನನ್ನು ನನ್ನಿಂದ ಏಕೆ ದೂರ ಮಾಡಿದಳು? ಇಲ್ಲ ಸುಮಿತ್ರೆ, ಈ ಪುತ್ರ ಶೋಕವನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ. ಈ ಜೀವನವೇ ಬೇಡವೆನಿಸುತ್ತಿದೆ. ಸಾವಾದರೂ ಬರಬಾರದು ಎಂದು ಹಂಬಲಿಸುತ್ತಿದ್ದೇನೆ. ಅಕ್ಕ, ಸಮಾಧಾನ ಮಾಡಿಕೊ. ಅಂಥ ಮಹಾನುಭಾವ ರಾಮನ ಮಾತೆಯಾಗಿ ನೀನು ಹೇಗೆ ಪ್ರಲಾಪಿಸಬಾರದು? ಅವನ ಆ ಹಿರಿಯ ವ್ಯಕ್ತಿತ್ವಕ್ಕೆ ಮಾತೆಯಾದ ನೀನೇ ಮೂಲ ಕಾರಣ.
ಅವನು ಏಕೆ ವನವಾಸಕ್ಕೆ ಹೋದ ಹೇಳು? ತನ್ನ ತಂದೆಯ ವಚನವನ್ನು ಪಾಲಿಸಲು. ಅಂತಹ ಧರ್ಮದಲ್ಲಿ ಸ್ಥಿರನಾದ ಪುತ್ರ ನಿನಗೆ ದೊರೆತಿದ್ದಾನೆ ಎಂದು ನೀನು ಹೆಮ್ಮೆ ಪಡಬೇಕು, ದುಃಖಿಸಬಾರದು. ದೇವಿ, ಸೀತೆ, ಏನು ಸ್ವಾಮಿ? ಬೆಳಗಾಗುವ ಮೊದಲೇ ನಾವು ಹೊರಟು ಬಿಡೋಣ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ಮಹಾಮಂತ್ರಿಗಳೇ, ಸಹೋದರ, ನಿದ್ರೆ ಬರಲಿಲ್ಲವೇ? ಏನಾದರೂ ಅಗತ್ಯವಿತ್ತೆ ರಾಮಚಂದ್ರ? ಇಲ್ಲ ಮಾತಿರಿ, ನನಗೆ ಯಾವುದರ ಅಗತ್ಯವೂ ಇಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ಬೆಳಗಾಗುತ್ತದೆ. ನಾವು ಕೂಡಲೇ ಹೊರಡಬೇಕು. ಅಯೋಧ್ಯೆಯ ಪ್ರಜೆಗಳು ನಿದ್ರಿಸುತ್ತಾ ಇರುವಾಗಲೇ ನಾವು ಇಲ್ಲಿಂದ ದೂರ ಸಾಗುವುದು ಕ್ಷೇಮ. ಅವರಿಗೆ ಬೇಸರ ಉಂಟಾದರೂ ನಮ್ಮನ್ನು ಕಾಣದೆ ಹಿಂದಿರುಗುತ್ತಾರೆ. ಅವರೊಂದಿಗೆ ಕಠಿಣ ಮಾತುಗಳನ್ನಾಡುವ ಸಂದಿಗ್ಧದಿಂದ ನಾವು ಪಾರಾದಂತಾಗುತ್ತದೆ. ಆಗಲಿ ಸಹೋದರ. ನಿನ್ನ ಮಾತು ನಿಜ ಸುಮಿತ್ರೆ. ನನ್ನ ಪುತ್ರ ಪುರುಷೋತ್ತಮನೇ. ಆದರೆ ಈ ತಾಯಿಯ ಹೃದಯ, ಅವನ ಹಿರಿಮೆಯನ್ನು ಲೆಕ್ಕಿಸಲಾಗುತ್ತಿಲ್ಲ. ಅಕ್ಕರೆಯ ಅಮೃತವನ್ನೇ ಉಣಿಸಿ ಬೆಳೆಸಿದ ನನ್ನ ಪುತ್ರ 14 ವರ್ಷಗಳು ಆ ಅರಣ್ಯದಲ್ಲಿ ಎಷ್ಟು ಕಷ್ಟಪಡುತ್ತಾನೋ ಎಂದು ನೆನೆಸಿಕೊಂಡರೆ ಸಾಕು, ನನಗೆ ಸಂಕಟವಾಗುತ್ತಿದೆ. ಅರಣ್ಯದ ಕಷ್ಟವನ್ನು ರಾಮ ಕಷ್ಟವೆಂದು ಭಾವಿಸುವುದಿಲ್ಲ ಅಕ್ಕ. ಅಲ್ಲದೆ ಅವನ ಜೊತೆಗೆ ಸೀತೆ ಇದ್ದಾಳೆ, ಲಕ್ಷ್ಮಣನಿದ್ದಾನೆ. ಲಕ್ಷ್ಮಣನಂತೂ ರಾಮನನ್ನು ತಂದೆಯಂತೆ ಪೂಜ್ಯ ಭಾವದಿಂದ ಗೌರವಿಸುತ್ತಾನೆ. ಅವನ ಶುಶ್ರೂಷೆ ಮಾಡುತ್ತಾನೆ. ಅವರು ಅರಣ್ಯದಲ್ಲಿ ಸುಖವಾಗಿರುತ್ತಾರೆ. ನೀನು ಈ ದುಃಖವನ್ನು ಬಿಡು. ಸುಮಿತ್ರೆ, ನನ್ನ ಪುತ್ರ ರಾಮನೊಡನೆ ಸೀತೆ ಲಕ್ಷ್ಮಣರಿದ್ದಾರೆ ಎಂಬುದು ಸ್ವಲ್ಪ ಮಟ್ಟಿಗೆ ನನ್ನ ಮನಸ್ಸಿಗೆ ಸಮಾಧಾನವನ್ನು ನೀಡಿದೆ. ನಿನಗೂ ಪುತ್ರ ಶೋಕವಿದೆ, ಆದರೆ ಅದನ್ನೆಲ್ಲ ಮನಸ್ಸಿನಲ್ಲಿಯೇ ಅಡಗಿಸಿಕೊಂಡು ನನಗೆ ಸಮಾಧಾನ ಹೇಳುತ್ತಿರುವೆಯಲ್ಲ. ಈ ನಿನ್ನ ಔದಾರ್ಯ ತುಂಬಾ ದೊಡ್ಡದು. ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಅಷ್ಟು ಚಿಂತೆ ಇಲ್ಲಕ್ಕ. ದೇವರು ನನಗೆ 2 ಮಕ್ಕಳನ್ನು ಕರುಣಿಸಿದ. ಲಕ್ಷ್ಮಣ ಹಿರಿಯ ರಾಣಿಯ ಪುತ್ರ ರಾಮನನ್ನು ಅನುಸರಿಸಿದರೆ, ಶತ್ರುಘ್ನ ಕಿರಿಯ ರಾಣಿಯ ಪುತ್ರ ಭರತನನ್ನು ಅನುಸರಿಸುತ್ತಾನೆ.
ಮಕ್ಕಳೆಲ್ಲರೂ ಧರ್ಮನಿಷ್ಠರು. ಇನ್ನು ಚಿಂತೆ ಏಕೆ? ಸುಮಿತ್ರೆ, ಸಹನೆಯಲ್ಲಿ ನಾನು ನಿನಗೆ ಕಿರಿಯವಳು. ಅಕ್ಕ, ನೀನು ನನ್ನನ್ನು ಹೊಗಳು, ನಾನು ನಿನ್ನನ್ನು ಹೊಗಳುತ್ತೇನೆ. ಅದರಿಂದಲಾದರೂ ಈ ಪುತ್ರ ಶೋಕ ಕಡಿಮೆಯಾಗುತ್ತದೇನೋ ನೋಡೋಣ. ಅದು ಅಷ್ಟು ಸುಲಭವಲ್ಲ ಸುಮಿತ್ರೆ. ಅಕ್ಕ, ರಾಮನಿಗಾಗಿ ಕಳವಳ ಪಡುತ್ತಿರುವ ನಿನಗೆ ರಾಮನ ಶಕ್ತಿಯ ಅರಿವೇ ಇಲ್ಲವೇ? ಅವನು ಮಹಾವೀರ, ಅತ್ಯಂತ ಪರಾಕ್ರಮಶಾಲಿಯಾದ ಅವನು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲ. ಅವನು ಮನಸ್ಸು ಮಾಡಿದರೆ ಅರಣ್ಯದ ಬದುಕನ್ನು ಅರಮನೆಯ ಬದುಕಿನಂತೆ ಸುಖಮಯವಾಗಿಸಬಲ್ಲ. ಅವನು ಹೇಳಿದರೆ ಸೂರ್ಯನು ತನ್ನ ಕಿರಣಗಳನ್ನು ಚಂದ್ರನಂತೆ ತಂಪು ಮಾಡುತ್ತಾನೆ. ಸುಮಿತ್ರೆ, ನಿನ್ನ ಮಾತುಗಳು ನನ್ನ ಮನಸ್ಸಿಗೆ ಹಿತ ಎನ್ನಿಸುತ್ತಿದೆ. ಇವು ಕೇವಲ ಮಾತುಗಳಲ್ಲ ಅಕ್ಕ, ವಾಸ್ತವ. ರಾಮನ ಮಹಿಮೆಯನ್ನು ಬಲ್ಲ ಎಲ್ಲರೂ ಈ ಮಾತುಗಳನ್ನೇ ಆಡುತ್ತಾರೆ. ನಿನ್ನ ಮಾತು ನಿಜ. ನನ್ನ ರಾಮನ ಮಹಿಮೆ ಅಪಾರ. ಅವನು ಗುಣದಲ್ಲಿ ಗಣ್ಯ, ಪರಾಕ್ರಮದಲ್ಲಿ ಮಾನ್ಯ. ಅಕ್ಕ, ರಾಮ ಮತ್ತೆ ಬರುತ್ತಾನೆ. 14 ವರ್ಷ ಕಳೆದ ತಕ್ಷಣ ಸೀತಾ ಸಹಿತನಾಗಿ ನಿನ್ನ ಮಮತೆಯ ಮಡಿಲನ್ನು ಸೇರುತ್ತಾನೆ. ಅಯೋಧ್ಯೆಯ ಸಿಂಹಾಸನವನ್ನು ಸರ್ವ ಪ್ರಜೆಗಳ ಸಮ್ಮುಖದಲ್ಲಿ ಪಟ್ಟಾಭಿಷಿಕ್ತನಾಗುತ್ತಾನೆ. ಸುಮಿತ್ರೆ, ಆ ಭಾಗ್ಯ ನನಗೆ ಇದೆಯೇ? ನನಗೆ, ನಿನಗೆ, ಅಯೋಧ್ಯೆಯ ಎಲ್ಲ ಪ್ರಜೆಗಳಿಗೂ ಇದೆ ಅಕ್ಕ. ಆದರೆ ಆ ಅಮೃತ ಮುಹೂರ್ತಕ್ಕಾಗಿ ಕಾಯಬೇಕು. ಹೌದು ಅಕ್ಕ, ಅದಕ್ಕಾಗಿ ಕಾಯಬೇಕು. ಈ ದುಃಖವನ್ನು ತ್ಯಜಿಸಬೇಕು. ಎಲ್ಲ ದುಃಖಿತರನ್ನು ಸಂತೈಸಬೇಕಾದ ಮಹಾರಾಣಿ ನೀನು. ನೀನೇ ದುಃಖದಿಂದ ದಿಕ್ಕುಗಟ್ಟವಳಂತೆ ಕೂರಬಾರದು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.